ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಚೇತನ್ ಲಾಗ್. ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ ಎದೆ. ಇವತ್ತು ಅಮಾವಾಸ್ಯೆ ಇದೆ, ಭೀಮನ ಅಮಾವಾಸ್ಯೆ. ಸೊ ಅದಕ್ಕೆ ಇವಾಗ ಕಸ ಎಲ್ಲ ಗುಡಿಸಿದ್ದೀನಿ, ನೆಲ ಒರೆಸ್ಬೇಕು. ಜೀರಿಗೆ ನೀರು ಕುಡಿತಾ ಇದ್ದೀನಿ. ಜೀರಿಗೆ ನೀರು ಕುಡಿದ್ಬಿಟ್ಟು ಈಗ ನೆಲ ಒರೆಸಿ ಪೂಜೆ ಎಲ್ಲ ಮಾಡಬೇಕು, ಸ್ನಾನ ಮಾಡಿ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ. ಮೊದಲೇ ಕಸ ಎಲ್ಲ ಗುಡಿಸ್ಕೊಂಡಿದ್ದೆ ಎದ್ದ ತಕ್ಷಣ. ಸೊ ಅದಕ್ಕೆ ಬಕೆಟಿಗೆ ನೀರು ಹಾಕ್ಕೊಂಡು ಒಂದೆರಡು ಇಡೀ ಮೂರು ಮುಷ್ಟಿಯಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಕ್ಲೀನರ್ನ ಹಾಕ್ಕೊಂಡು ನೆಲ ಒರೆಸ್ತಾ ಇದ್ದೆ ಗೈಸ್. ಹಂಗೆ ಬಾಗಿಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಒಳಗೆ ಬಂದೆ. ಮತ್ತು ಒಳಗೆ ಬಂದು ಪೂಜೆಗೆ ಸ್ಟಾರ್ಟ್ ಮಾಡ್ಕೋಬೇಕಲ್ಲ, ಸೊ ಅದಕ್ಕೆ ಸ್ನಾನಕ್ಕೆ ಹೋದೆ. ನಮ್ಮ ಯಜಮಾನ್ರು ಇನ್ನೂ ಸ್ನಾನ ಮಾಡಿರಲಿಲ್ಲ. ಗೈಸ್ ಈಗ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲೆಲ್ಲ ಇಟ್ಟಾಯಿತು. ಈಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಸ್ನಾನಕ್ಕೆ ಹೋಗ್ಬಿಟ್ಟು ಬಂದು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಪಾಯಸ ಮಾಡಬೇಕು, ಪಾಯಸ ಮಾಡಿ ಪೂಜೆ ಮಾಡ್ತೀನಿ. ಗೈಸ್ ಈಗ ನನ್ನ ಸ್ನಾನ ಆಯಿತು, ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಸೀರೆ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ನಾನೇ ಸೀರೆ ಉಟ್ಕೊಂಡಿದ್ದೀನಿ, ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣ್ತಾ ಇದೆಯಾ ಸೀರೆ. ಇವಾಗ ಪೂಜೆ ರೆಡಿ ಮಾಡ್ತೀನಿ. ಪಾಯಸ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಗೋಡಂಬಿ ದ್ರಾಕ್ಷಿ ಇಟ್ಕೊಂಡ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ರಾತ್ರಿನೇ ನೆನೆ ಹಾಕಿದ್ದೆ. ಆದರೆ ನಾನು ಕುಕ್ಕರ್ಗೆ ಹಾಕಲಿಲ್ಲ, ಅದೊಂದೇ ಮಿಸ್ಟೇಕು. ಚೆನ್ನಾಗಿ ಕುದ್ದಿರಲಿಲ್ಲ, ಸ್ವಲ್ಪ ಇನ್ನೂ ಕುದಿಬೇಕಿತ್ತು. ಆಮೇಲೆ ಬ್ಲ್ಯಾಕ್ ಆಗಿತ್ತು ಪಾಯಸ, ಯಾಕಂದರೆ ನಾವು ಬ್ಲ್ಯಾಕ್ ಕಲರು ಇದು ಬರುತ್ತೆ ಬೆಲ್ಲ ಪೌಡ್ರು, ಅದನ್ನ ಹಾಕಿ ಮಾಡ್ತೀವಿ. ಸಕ್ಕರೆ ಯೂಸ್ ಮಾಡಲ್ಲ, ಶುಗರು. ಸೊ ಅದಕ್ಕೆ ಆ ಥರ ಆಗಿತ್ತು ಪಾಯಸ. ಮಾಡ್ಬನ್ನಿ ಪೂಜೆ. ಕೊಡು, ಮಾಡು ಪೂಜೆ ಮಾಡಿ. ಕರ್ಪೂರ ಹಚ್ಚು ನೀನೆ. ಟೈಮ್ ಆಗಿದ್ದೆ. ನಮ್ಮ ಮನೆಯವರು ಟೈಮ್ ಆಗುತ್ತೆ ಅಂತ ಅರ್ಜೆಂಟ್ ಬೇರೆ ಮಾಡ್ತಾಯಿದ್ರು. ಯಾಕಂದರೆ ಅವ್ರು 7:15ಗೆ ಮನೆ ಬಿಡಬೇಕಿತ್ತು. ಆಲ್ರೆಡಿ 7:15 ಆಗೋಗಿತ್ತು. 7:15ಗೆ ಹೋದರು. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಅದೇ ಟೈಮ್ಗೆ. ಕತ್ತಲಲ್ಲೇ ಮಾಡಿದೆ. ಬಾಗಿಲು ತೆಗೆದಿದ್ದೆ, ಬೆಳಕಿತ್ತು ಅಷ್ಟೇ, ಬಿಟ್ಟರೆ ಇನ್ನೇನು ಬೆಳಕಿರಲಿಲ್ಲ. ಕಿಟಕಿ ಬೆಳಕು, ಬಾಗಿಲ ಹತ್ರ ಬೆಳಕು ಅಷ್ಟೇ ಇತ್ತು. ಸೊ ಅದಕ್ಕೆ ಮೊಬೈಲ್ ಟಾರ್ಚ್ ಆನ್ ಮಾಡಿದರು. ಸ್ವಲ್ಪ ವಿಡಿಯೋ ಮಾಡ್ಕೊತಾಯಿದ್ರು ಅವರೇ ಸೆಲ್ಫಾಗಿ ಕಾಲು ಪೂಜೆ ಮಾಡೋದು. ಊಟಕ್ಕೆ ಕಟ್ಟು ನನಗೆ. ಇನ್ನೊಂದು ಮೇಲೆ ತಗೊಂಡು ಕೆಳಗೆ ತಗೊಂಬ. ಕೈ ಕೊಡ್ಕೊಂಡ ಅದು ತೆಗಿಬೇಡಿರು. ಎಷ್ಟು ತಲೆ ಮೇಲೆ ಹಾಕ್ಸಿಟ್ಟು ಅದು ಬೆಂದಿಲ್ಲ ಕಾಳು. ಏನು ಮಾಡ್ಕೋಗಲ್ಲ. ಏನು ಕಟ್ಟಾಗಿದ್ದಾನೆ ಬೆಲ್ಲ. ಬೆಲ್ಲ ಆಮೇಲೆ
ಕೈ ಮುಗಿ. ತೆಗಿತೀನಿ ಆಯ್ತು. ಈ ಹೂವ ನನಗೆ ಮುಗಿಸು. ನಮಸ್ಕಾರ ಮಾಡಿ ನನಗೆ ಆಶೀರ್ವಾದ ಮಾಡಬೇಕು. ಆಯ್ತು. ಈಗ ಪೂಜೆ ಆಯಿತು. ನಿಮ್ಮ ಮನೇಲಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ನಮ್ಮ ಯಜಮಾನ್ರು ಲೇಟಾಗಿದೆ, ಇದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಾನು ಪಾಯಸ ಕುಡಿತಾ ಇದ್ದೀನಿ. ನಮ್ಮ ಯಜಮಾನ್ರು ಈಗ ಹೋದರು. ನಮ್ಮ ಯಜಮಾನ್ರು ಈಗ ಹೋಗ್ತಾವ್ರೆ, ಕೆಲ್ಸಕ್ಕೆ ಲೇಟ್ ಆಯಿತು ಅಂತ. ಹುಷಾರಾಗಿ ಹೋಗೋದು, ಸ್ಲೋ ಆಗಿ, ಏನು ಲೇಟ್ ಆಗಿಲ್ಲ. ಬಾಯ್. ನಮ್ಮ ಯಜಮಾನ್ರು ಈಗ ಹೋದ್ರು ಗೈಸ್. ನಾನು ಪಾಯಸ ಕುಟ್ಕೊಂಡು ಈಗೆಲ್ಲ ಮತ್ತೆ ಬಟ್ಟೆ ತೊಳೆಯೋಕೆ ಹಾಕಬೇಕು. ಇನ್ನೂ ಜಾಸ್ತಿ ಕೆಲಸ ಇದೆ ನೋಡಿ ಗೈಸ್. ಪೂಜೆ ಮಾಡಬೇಕಾದ್ರೆ ಕರೆಂಟ್ ಬರಲಿಲ್ಲ, ಈಗ ಕರೆಂಟ್ ಬಂದಿದೆ. ಇವಾಗ ಕರೆಂಟ್ ಬಂದು ತೊಗೊಂಡು ಏನು ಮಾಡಬೇಕು? ಪೂಜೆ ಎಲ್ಲ ಕತ್ಲಲ್ಲೇ ಆಗೋಯ್ತು. ಸೀರೆ ಹೇಗೆ ಉಟ್ಕೊಂಡಿದ್ದೀನಿ ಕಮೆಂಟ್ ಮಾಡಿ. ಪೂಜೆ ಎಲ್ಲ ಮಾಡಿದ್ದೀನಿ. ನಮ್ಮ ಹಸ್ಬೆಂಡು ಕಾಲು ಪೂಜೆನೂ ಆಯಿತು. ಹೇಗೆ ಕಾಣ್ತಾ ಇದೆ ಪೂಜೆ ಎಲ್ಲ? ಏನೋ ತಿಳಿದ ಮಟ್ಟಿಗೆ ಮಾಡಿದ್ದೀನಿ ಗೈಸ್. ಹೆಂಗೋ ಸೀರೆ ಮಾತ್ರ ಅಷ್ಟೊಂದು ಚೆನ್ನಾಗಿ ಉಟ್ಕೊಂಡಿಲ್ಲ. ಹೆಂಗೆ ಬರುತ್ತೆ ಹಂಗೆ ಉಟ್ಕೊಂಡೆ ಅರ್ಜೆಂಟಲ್ಲಿ. ಮನೇಲೇ ಇದ್ದರೆ ಅವರು ಹೆಂಗಂಗೋ ಮಾಡ್ಕೋಬೋದು ಸ್ಲೋ ಆಗಿ. ಅವರೆಲ್ಲ ಕೆಲಸಕ್ಕೆ ಹೋಗೋರಲ್ವಾ, ಬೇಗ ಬೇಗ ಆಗಬೇಕು ಎಲ್ಲ. ಸೊ ಅದಕ್ಕೆ ಅರ್ಜೆಂಟಲ್ಲಿ ಹೆಂಗೆಂಗೋ ಪೂಜೆ ಹೆಂಗೆಂಗೋ ಆಯಿತು. ಆದರೂ ಮಾಡ್ದಲ್ಲ, ಅಷ್ಟೇ ಸಾಕು, ಅಷ್ಟೇ ಸಮಾಧಾನ ಗೈಸ್. ಇವಾಗ ನೀಟಾಗಿ ತೋರಿಸ್ತಾ ಇದ್ದೀನಿ ಸೀರೆ ಹೇಗೆ ಉಟ್ಕೊಂಡಿದ್ದೀನಿ ಅಂತ. ಅಷ್ಟೊಂದು ಚೆನ್ನಾಗಿ ಉಟ್ಕೊಂಡಿಲ್ಲ. ಇದು ನನ್ನ ಮದುವೆಗೆ ನಮ್ಮ ಅಕ್ಕನ ಗಂಡ ತಂದಿದ್ದು ಸೋದರ ಮಾವನ ಸೀರೆ ಅಂತ. ಹೇಗೆ ಕಾಣಿಸ್ತಿದೆ? ನಾನೇ ಉಟ್ಕೊಂಡಿದ್ದೀನಿ. ಅಷ್ಟೊಂದು ಸರಿಯಾಗಿ ಉಟ್ಕೊಂಡಿಲ್ಲ, ನೆರಿಗೆನೂ ಸರಿಯಾಗಿ ಬಂದಿಲ್ಲ. ಯಾಕಂದರೆ ಇದು ಕಾಟನ್ ಸೀರೆ ಒಬ್ರಿಗೆ ಹಿಡಿಯೋಕೆ ಬೇಕು, ಒಬ್ಬರಿಗೆ ಉಟ್ಕೊಳ್ಳೋಕ್ಕೆ ಕಷ್ಟ ಸ್ವಲ್ಪ. ಒಬ್ರಿಗೆ ನೆರಿಗೆ ಹಿಡಿಯೋಕೆ ಬೇಕಾಗುತ್ತೆ. ಸೊ ಅದಕ್ಕೆ ಹೆಂಗೆಂಗೋ ಉಟ್ಕೊಂಡಿದ್ದೀನಿ. ಪರವಾಗಿಲ್ಲ, ಅಷ್ಟೊಂದೇನು ಖರಾಬಾಗಿ ಉಟ್ಕೊಂಡಿಲ್ಲ. ನನಗೆ ಚೆನ್ನಾಗಿ ಉಟ್ಕೊಂಡಿದ್ದೀನಿ ಅಂತ ಸ್ವಲ್ಪ ಸಮಾಧಾನ ಇದೆ ಗೈಸ್. ಇಷ್ಟಾದರೂ ಉಟ್ಕೊಂಡು, ಮೊದಲೆಲ್ಲ ಏನೂ ಬರ್ತಿರ್ಲಿಲ್ಲ. ಒಂದು ಚೂರು ಸೀರೆನ ಹಿಂಗೆ ಹೇಗೆ ಇಟ್ಕೋಬೇಕು ಉಟ್ಕೊಳ್ಳೋಕ್ಕೆ ಅನ್ನೋದು ಗೊತ್ತಿರಲಿಲ್ಲ. ಇವಾಗ ಕ್ಲೀನಾಗಿ ಉಟ್ಕೊತಾ ಇದ್ದೀನಿ. ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಂದರೂ ಕೂಡ ಬೇಸಿಕ್ ಆದರೂ ಬರ್ತೈತೆ. ನಿಮ್ಮ ಮನೇಲಿ ಹೇಗೆ ಪೂಜೆ ಆಯಿತು ಕಮೆಂಟ್ ಮಾಡಿ ಗೈಸ್. ಬೇಗ ಬೇಗ ಮಾಡಿದ್ರಾ ಅಥವಾ ಸಾಯಂಕಾಲಕ್ಕೆ ಮಾಡ್ತಾಯಿದ್ದೀರಾ? ಸಾಯಂಕಾಲ ಮಾಡ್ತಾಯಿದ್ದೀರಾ ಅಥವಾ ಈಗ ಬೆಳಿಗ್ಗೆನೇ ಮಾಡಿಬಿಟ್ರಾ? ಬೆಳಿಗ್ಗೆ 6:30 to 9 ತನಕ ಒಳ್ಳೆ ಕಾಲ ಅಂತೆ. ಆವಾಗ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಸಾಯಂಕಾಲ 6:30 to 7:30 ಇರ್ಬೋದು ಟೈಮು. ಮಧ್ಯಾಹ್ನ ಟೈಮ್ ಇಲ್ಲ. ಅದು ಬೇರೆ ಇವತ್ತು ಅಲ್ಲಿ ಗ್ರಹಣ ಇದೆ. ಗ್ರಹಣ ಇರೋದ್ರಿಂದ ಅದು ಭಾರತದಲ್ಲಿ ಗೋಚರಿಸಲ್ಲ, ವಿದೇಶದಲ್ಲಿ ಗೋಚರಿಸುತ್ತೆ. ಇಲ್ಲಿಗೇನು ಸಂಬಂಧ ಇಲ್ಲ ಗ್ರಹಣ. ಅದಕ್ಕೆ ಮಾಡೋರೆಲ್ಲ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ದೇವರು ಇವತ್ತು ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಎಲ್ಲ ಕೊಡಲಿ. ಅವ್ರ ಹಸ್ಬೆಂಡಿಗೂ ಎಲ್ಲನೂ ಇವತ್ತು ಆಯಸ್ಸು ಜಾಸ್ತಿನೇ ವೃದ್ಧಿಸಲಿ. ಭೀಮನ ಅಮಾವಾಸ್ಯೆ ಇರೋದು ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಮುಂದೊಂದು ದಿನ ಮನೇಲಿ ಕುತ್ಕೊಂಡು ಹೇಗೆ ಅರ್ನಿಂಗ್ಸ್ ಮಾಡೋದು, ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ. ಯಾಕಂದರೆ ಈಗಲೇ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇಲ್ಲ. 1000 ಅಬೌವ್ ಆದರೂ ಸಬ್ಸ್ಕ್ರೈಬರ್ಸ್ ಆದರೆ ಆವಾಗ ನನಗೆ ಹೇಳೋಕ್ಕೆ ಸರಿ ಹೋಗುತ್ತೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಇವತ್ತು ಪೂಜೆ ಮಾಡಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ವ್ಲಾಗ್ನ ಈಗ ಎಂಡ್ ಮಾಡ್ತೀನಿ. ಇನ್ನೂ ಕೆಲಸ ಇದೆ. ಬಟ್ಟೆ ಮಿಷಿನ್ಗೆ ಹಾಕಬೇಕು, ತೊಳೆಯೋಕ್ಕೆ ತುಂಬ ಇರೋದ್ರಿಂದ ಕೈಯಲ್ಲಿ ತೊಳೆಯೋಕ್ಕಾಗಲ್ಲ. ಆಗುತ್ತೆ, ಬಟ್ ಸ್ವಲ್ಪ ಬೇರೆ ಬೇರೆ ಕೆಲಸ ಇದೆ. ಸೊ ಅದಕ್ಕೆ ಈಗ ಬಟ್ಟೆ ತೊಳೆಯೋಕ್ಕೆ ಹಾಕ್ಬಿಟ್ಟು ನಾನು ತಿಂಡಿ ತಿನ್ನಬೇಕು. ನೆಕ್ಸ್ಟು ವಿಡಿಯೋ ಎಡಿಟಿಂಗು ಅದು ಇದೆಲ್ಲ ಇದೆ. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್.